ಆತ್ಮೀಯರೇ, ಇವತ್ತು ನಾವು 2024-25ನೇ ಸಾಲಿನಲ್ಲಿ ಪಠ್ಯಪುಸ್ತಕ ಆನ್ಲೈನಲ್ಲಿ ಯಾವ ರೀತಿಯಾಗಿ ನಾವು ವ್ಯೂ ಮಾಡಬಹುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗಾಗಲೇ 2024-25ನೇ ಸಾಲಿನ ಕರ್ನಾಟಕ ರಾಜ್ಯದ ಪಠ್ಯಪುಸ್ತಕಗಳು ವಿತರಣೆ ಆಗುತ್ತಾ ಇದ್ದು, ಇನ್ನು ಕೆಲವು ಪಠ್ಯಪುಸ್ತಕಗಳು ವಿತರಣೆ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಈ ಎಲ್ಲ ಪಠ್ಯಪುಸ್ತಕಗಳ ಸಾಫ್ಟ್ ಕಾಪಿಯನ್ನು ನಾವು DSCRTಯ ವೆಬ್ಸೈಟ್ನಲ್ಲಿ ಪಡೆಯಬಹುದು. ಈಗ ಹೊಸ ಸೈಟನ್ನು ಅಂದರೆ ವೆಬ್ಸೈಟ್ನ ಅಡ್ರೆಸ್ ಬದಲಾಗಿದೆ. ಸೊ ಯಾವ ರೀತಿಯಾಗಿ ನಾವು ಈ ವರ್ಷದ ಪಠ್ಯಪುಸ್ತಕಗಳನ್ನು ಆನ್ಲೈನಲ್ಲಿ ವೀಕ್ಷಿಸಬಹುದು ಮತ್ತು ಡೌನ್ಲೋಡ್ ಮಾಡಿಕೊಳ್ಬಹುದು ಅಂತ ನೋಡೋಣ. ಮೊಟ್ಟ ಮೊದಲನೇದಾಗಿ DSCRT.karnataka.gov.in ಈ ವೆಬ್ಸೈಟ್ಗೆ ತಾವು ಹೋದಾಗ ಇಲ್ಲಿ ನಮಗೆ ಮುಖ್ಯವಾಗಿ ಗಮನಿಸಬೇಕಾದದ್ದು ಆನ್ಲೈನ್ ಸೇವೆಗಳು ಹೇಳುವಂಥ ಆಪ್ಷನ್ ಸಿಗ್ತದೆ. ಅಲ್ಲಿ ಕರ್ನಾಟಕ ಪಠ್ಯಪುಸ್ತಕ ಅಂತ ನೀವು ಕ್ಲಿಕ್ ಮಾಡಿ. ಕರ್ನಾಟಕ ಪಠ್ಯಪುಸ್ತಕ ಅಂತ ಕ್ಲಿಕ್ ಮಾಡಿದಾಗ ಈ ಹೊಸ ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಮೊದಲು KTBS ಅಂತ ಇತ್ತು, ಬಟ್ ಈಗ ಅದರ ವೆಬ್ ಅಡ್ರೆಸ್ ಚೇಂಜ್ ಆಗಿದೆ. textbooks.karnataka.gov.in ಆಗಿದೆ. ಸೊ ಈ ಹೊಸ ಸೈಟಿಗೆ ತಾವು ಹೋದಾಗ ಸ್ಕ್ರಾಲ್ ಡೌನ್ ಮಾಡಿದಾಗ ತಮಗೆ ಅಲ್ಲಿ ಹಲವಾರು ಆಪ್ಷನ್ಸ್ಗಳು ಸಿಗುತ್ತೆ. ತಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ಈ ಥರ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದಾಗ ನೋಡಿ, ಪಠ್ಯಪುಸ್ತಕ 2024-25 ಎನ್ನುವಂಥ ಆಪ್ಷನ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ 2024-25 ಅಂತ ಇದೆ. ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿದಾಗ ತಾವು ಇಲ್ಲಿ ಹಲವಾರು ವಿಷಯಗಳನ್ನು ಅಂದರೆ ತರಗತಿವಾರು 1ನೇ ತರಗತಿಯಿಂದ 10ನೇ ತರಗತಿಯ ಎಲ್ಲ ಸಾಫ್ಟ್ ಪ್ರತಿಗಳನ್ನು ತಾವು ಗಮನಿಸಬಹುದು. ಇಲ್ಲಿ ಉದಾಹರಣೆಗೆ ನಾನು 8ನೇ ತರಗತಿಯ ವಿಷಯವನ್ನು ತೆಗೆದುಕೊಂಡಾಗ ತರಗತಿಯ ಭಾಷೆಗಳಿರ್ಬೋದು ಅಥವಾ ಕೋರ್ ವಿಷಯಗಳಿರ್ಬೋದು, ಆ ವಿಷಯಗಳನ್ನು ನಾವು ಪಡ್ಕೊಳ್ಬೋದು. ಉದಾಹರಣೆಗೆ ನಾನು 8ನೇ ತರಗತಿಯ ಭಾಷೆಗಳ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಇಂಗ್ಲೀಷ್ ಮಾಧ್ಯಮದ ಅಂದರೆ ಇಂಗ್ಲೀಷ್ ವಿಷಯದ ದ್ವಿತೀಯ ಭಾಷೆ ಇಂಗ್ಲೀಷ್ನ ಭಾಗ 1 ಬೇಕಾಗಿದೆ. ಸೊ ಇದನ್ನು ನಾನು ಕ್ಲಿಕ್ ಮಾಡ್ತೇನೆ. ಈ ಥರ ಕ್ಲಿಕ್ ಮಾಡಿದಾಗ ತಮಗೆ ಇಲ್ಲಿ ನೋಡಿ, ಈ ಥರ ನಮಗೆ ರಿವೈಸ್ಡ್ ಆಗಿರ್ತಕ್ಕಂಥ 2024-25ನೇ ಸಾಲಿನ ಪಠ್ಯಪುಸ್ತಕಗಳು ದೊರೀತವೆ. ಇದನ್ನು ತಾವು ಡೌನ್ಲೋಡ್ ಕೂಡ ಸಾಫ್ಟ್ ಕಾಪಿ ಮಾಡಿಕೊಳ್ಬೋದು ಅಥವಾ ಹೀಗೆ ಕೂಡ ವೀಕ್ಷಿಸಬಹುದು. ಈ ರೀತಿಯಾಗಿ ತಾವು ಈ ಕರ್ನಾಟಕ textbook.karnataka.gov.in ಹೋಗಿಬಿಟ್ಟು ಹೊಸ ಪಠ್ಯಪುಸ್ತಕಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.